ಅಳಸಂದಿ ಕಾಳು ಸೀಸನ್ ಆಗಿರೋದ್ರಿಂದ ಇವತ್ತಿನ ನಮ್ಮನೆ ಊಟದ ಸ್ಪೆಷಲ್ ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಅನ್ನ, ಅಳಸಂದಿ ಕಾಳು ಪಲ್ಯ ಹಾಗೆ ಉಪ್ಸಾರು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ಮೊದಲಿಗೆ ಅಳಸಂದಿ ಕಾಳನ್ನ ಕಾಯ್ತಾ ಇರೋ ನೀರಿಗೆ ಹಾಕೊಂಡು ಉಪ್ಪು ಹಾಕಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ನಂತರ ಕಾಳು ಮತ್ತೆ ನೀರನ್ನ ಸಪರೇಟ್ ಮಾಡ್ಕೋಬೇಕು. ಮಸಾಲೆಗೆ ಇಲ್ಲಿ 1 ಸ್ಪೂನ್ ಅಷ್ಟು ಗಸಗಸೆನ ಹಾಕಿ ಹುರಿದು ಸೆಡಲಿಟ್ಕೋಬೇಕು. ನಂತರ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಸೆಡಲಿಟ್ಕೋಬೇಕು. ಈ ಹುರಿದಿರೋದನ್ನೆಲ್ಲ ಜಾರಿಗೆ ಹಾಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಮೆಣಸು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಹಾಕೊಂಡು ತರಿಯಾಗಿ ರುಬ್ಕೋಬೇಕು. ನಂತರ ನಾವು ನೀರೇನು ಸಪ್ರೇಟ್ ಮಾಡಿದ್ವಲ್ಲ ಅದಕ್ಕೆ ಈ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋವಾಗ ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕೊಂಡು ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಬೇಯಿಸಿರೋ ಕಾಳಿದೆಯಲ್ಲ ಅದನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಉಪ್ಸಾರು ಹಾಗೆ ಪಲ್ಯ ರೆಡಿ.